ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧದ ಹಿನ್ನೆಲೆಯಲ್ಲಿ ಇಸ್ರೇಲ್ನಲ್ಲಿರುವಂತಹ ಕನ್ನಡಿಗರು ಸೇಫ್ ಆಗಿದ್ದಾರೆ. ಸದ್ಯ ವಿಮಾನಯಾನ ಆರಂಭಿಸಿರುವ ಇಸ್ರೇಲ್ ಅಲ್ಲಿರುವಂತಹ ಎಲ್ಲ ಕನ್ನಡಿಗರು ಕೂಡ ಸೇಫ್ ಆಗಿದ್ದಾರೆ. ಯಾರಿಗೂ ಯಾವುದೇ ತೆರನಾದಂತಹ ಸಮಸ್ಯೆ ಇಲ್ಲ. ಸದ್ಯ ವಿಮಾನಯಾನವನ್ನ ಆರಂಭಿಸಿದ ಇಸ್ರೇಲ್ನಲ್ಲಿ ಸಿಲುಕಿರುವವರು ವಾಪಸ್ ತವರಿಗೆ. ನಾಳೆ ಭಾರತಕ್ಕೆ ವಿಪ್ಯಾಕ್ನ 18 ಸದಸ್ಯರು ವಾಪಸ್ ಆಗಲಿದ್ದಾರೆ. ಇಸ್ರೇಲ್ನಲ್ಲಿ ಸಿಲುಕಿಕೊಂಡಿದ್ದಾರೆ ನಟರಾಜ್ ಗೌಡ. ಈ ಸಂಬಂಧಪಟ್ಟಂಗೆ ಮಾಹಿತಿ ಕೊಟ್ಟಿದ್ದಾರೆ. ಅವರೇ ಏನಾಗ್ತಾ ಇದೆ ಅಲ್ಲಿಯ ಬೆಳವಣಿಗೆಗಳು ಅಂತ ಕೆಪಿಸಿಸಿ ವಕ್ತಾರರಾಗಿರುವಂತಹ ನಟರಾಜ್ ಗೌಡರು ಇಸ್ರೇಲ್ಗೆ ಭೇಟಿಯನ್ನು ಕೊಟ್ಟಿರುವಂತಹ ಸಂದರ್ಭದಲ್ಲೇ ಅಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಟೆಲ್ ಅವೀವ್ನಲ್ಲಿ ಸೇಫ್ ಆಗಿರುವ 18 ಮಂದಿ ನಾಳೆ ವಾಪಸ್ ಆಗ್ತಾ ಇದ್ದಾರೆ. ನಾವೆಲ್ಲ ಇಲ್ಲಿ ಯುದ್ಧದ ಕಾರ್ಮೋಡ ಇದೆ, ಇಲ್ಲಿ ಸಿಕ್ಕಾಕೊಂಡಿದ್ದೀವಿ, ಆಘಾತಗೊಳಗಾಗಿದ್ದೀವಿ ಅಂತ ತಾವೆಲ್ಲ ಭಾವಿಸಿದ್ದೀರಿ. ಹೌದು, ನಿಜ. ನಮಗೆ ಸ್ವಲ್ಪ ಆತಂಕ ಇತ್ತು. ನಾವಿಲ್ಲಿ ಯುದ್ಧದ ಕಾರ್ಮೋಡ ಇದೆ, ತುರ್ತು ಪರಿಸ್ಥಿತಿ ಇದೆ, ವಿಮಾನ ಹಾರಾಟ ಸ್ಥಗಿತವಾಗಿದೆ. ಆಗಿದ್ರೂ ಕೂಡ ನಾವೆಲ್ಲ ಬಹಳ ಸುರಕ್ಷಿತವಾಗಿದ್ದೇವೆ, ಬಹಳ ಆರೋಗ್ಯಕರವಾಗಿದ್ದೇವೆ. ಯಾವ ತೊಂದರೆಗಳು ಕೂಡ ನಮ್ಗಾಗಿಲ್ಲ. ಇಸ್ರೇಲಿ ಕಾನ್ಸುಲೇಟು, ಇಸ್ರೇಲಿ ಗೌರ್ಮೆಂಟ್ ನಮ್ಗೆ ಚೆನ್ನಾಗಿ ನೋಡ್ಕೊಂಡಿದೆ. ಕರ್ನಾಟಕ ಸರ್ಕಾರ ನಿರಂತರವಾಗಿ ಸಂಪರ್ಕದಲ್ಲಿದೆ. ವಿಪ್ಯಾಕ್ನವರು ಸತತವಾಗಿ ನಮಗೆ ಹೋಗಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗೆಯೇ ಇಂಡಿಯನ್ ಎಂಬೆಸಿ ಕೂಡ ನಮ್ಮನ್ನು ಇಸ್ರೇಲಲ್ಲಿ ಮತ್ತು ಜೋರ್ಡನ್ನಲ್ಲಿ ಬಂದು ಭೇಟಿ ಮಾಡಿದ್ದಾರೆ. ನಿಮ್ಮೆಲ್ಲರ ಹಾರೈಕೆಗಳಿಂದ ನಾವು ನಾಳೆ ಭಾರತಕ್ಕೆ ಹಿಂದಿರುಗ್ತಾ ಇದ್ದೀವಿ. ಅದಕ್ಕೆಲ್ಲ ಏರ್ಪಾಡು ಮಾಡಲಾಗಿದೆ. ಖಂಡಿತವಾಗಿ ಎಲ್ಲರೂ, ಯಾಕಂದರೆ ಇದು ಒಂದು ವಿಪ್ಯಾಕ್ ನಿಯೋಗ 18 ಜನ ಮತ್ತು ಒಬ್ಬರು ಇಸ್ರೇಲಿ ಕಾನ್ಸುಲೇಟ್ ವರ್ಕ್ ಮಾಡೋರು 19 ಜನ ಸುರಕ್ಷಿತವಾಗಿದ್ದೀವಿ. ಇದರಲ್ಲಿ ನಾವೆಲ್ಲ ಬಿಜೆಪಿ, JDS, ಕಾಂಗ್ರೆಸ್ ಮತ್ತು ವಿಪ್ಯಾಕ್ ಪ್ರತಿನಿಧಿಗಳು ಎಲ್ಲರೂ ಕೂಡ ಒಟ್ಟಾಗಿ ಇಲ್ಲಿದ್ದೀವಿ, ಸುರಕ್ಷಿತವಾಗಿದ್ದೀವಿ. ನಿಮ್ಮ ಶುಭ ಹಾರೈಕೆಗಳಿಂದ ನಾವು ನಾಳೆಗೆ ಭಾರತಕ್ಕೆ ಹಿಂದಿರುಗ್ತಾ ಇದ್ದೀವಿ. ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಇರಾನ್ನಲ್ಲಿರುವಂತಹ ಕನ್ನಡಿಗರ ರಕ್ಷಣೆಗೆ ಕ್ರಮ ಅಂತ ಆರತಿ ಕೃಷ್ಣ ಹೇಳಿದ್ದಾರೆ. ರಾಜ್ಯ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷ ಆಗಿರುವಂತಹ ಆರತಿ ಕೃಷ್ಣ ಈ ಸಂಬಂಧಪಟ್ಟಂಗೆ ಮಾಹಿತಿ ಕೊಟ್ಟಿದ್ದಾರೆ. ಇರಾನ್ನಲ್ಲಿ ಸಿಲುಕಿರುವಂತಹ ರಕ್ಷಣೆ ಮಾಡೋದು, ಅದಕ್ಕೆ ಸಂಬಂಧಪಟ್ಟಂತ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಇರಾನ್ನಿಂದ ಮೆಡಿಕಲ್ ವಿದ್ಯಾರ್ಥಿಗಳು ಕರೆ ಮಾಡಿದ್ರು. ಕನ್ನಡಿಗರ ರಕ್ಷಣೆ ಬಗ್ಗೆ ರಾಯಭಾರಿ ಕಚೇರಿಗೆ ಪತ್ರವನ್ನ ಬರೆದಿದೆ ಅಂತ ಹೇಳಿದ್ದಾರೆ. ಮೆಡಿಕಲ್ ವಿದ್ಯಾರ್ಥಿಗಳು ಕರೆ ಮಾಡಿದ್ರು. ಇರಾನ್ನಲ್ಲಿ ಯಾರೆಲ್ಲ ಈಗ ಸಿಕ್ಕಾಕೊಂಡಿದ್ದಾರೆ ಯುದ್ಧದ ವಾತಾವರಣದ ಸಂದರ್ಭದಲ್ಲಿ ಗಡಿ ಭಾಗದ ಅಲ್ಲಿ ಕರೆದುಕೊಂಡು ಬಂದು ಫ್ಲೈಟ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಇರಾನ್ನಲ್ಲಿ 200 ಜನ ವಿದ್ಯಾರ್ಥಿಗಳು ಇರಬೇಕು ಅಂತ ಅಂದಾಜು ಮಾಡಲಾಗುತ್ತೆ. ಕನ್ನಡಿಗರ ರಕ್ಷಣೆ ಬಗ್ಗೆ ರಾಯಭಾರಿ ಕಚೇರಿಗೆ ಪತ್ರವನ್ನ ಬರೆದಿದೆ ಅಂತ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯುದ್ಧದ ಭೀಕರತೆ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದೆ. ಅದರಲ್ಲೂ ಭಾರತೀಯರು ಎರಡೂ ದೇಶದಲ್ಲಿ ಸಿಲುಕಾಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಹಾಗಾಗಿ ಅವರನ್ನ ಕರೆತರುವ ನಿಟ್ಟಿನಲ್ಲೂ ಕೂಡ ಭಾರತ ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಜೊತೆಗೆ ಎರಡೂ ದೇಶದಲ್ಲಿ ಕನ್ನಡಿಗರು ಕೂಡ ಸಿಲುಕಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥ ಹಿನ್ನೆಲೆಯಲ್ಲಿ ಅನಿವಾಸಿ ಭಾರತೀಯರ ಅಂದರೆ ರಾಜ್ಯದ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಆರತಿ ಕೃಷ್ಣ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅವರಿಂದ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಹೋಗೋಣ. ಮೇಡಮ್, ಎರಡು ದೇಶಗಳಲ್ಲಿ ಈಗ ಯುದ್ಧದ ಭೀಕರತೆ ತೀವ್ರವಾಗಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ದೇಶದವರು ಸಾಕಷ್ಟು ಜನ ಇದ್ದಾರೆ, ಅದರಲ್ಲೂ ಕನ್ನಡಿಗರು ಎಷ್ಟು ಜನ ಇದ್ದಾರೆ, ತಮಗೇನಾದ್ರು ಮಾಹಿತಿ ಇದೆಯಾ? ಅವ್ರನ್ನ ಸಂಪರ್ಕ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಾ? ಇರಾನಿಂದ ನನಗೆ ಮೊದಲು 9 ಜನ ಸ್ಟೂಡೆಂಟ್ಸ್ದು ರಿಕ್ವೆಸ್ಟ್ ಬಂತು. ಸೊ ಅದನ್ನು ನಾನು ವಿದೇಶಾಂಗ ಸಚಿವರಿಗೂ ಬರೆದು ಕೂಡ ನಮ್ಮ ರಾಯಭಾರಿ ಕಚೇರಿ ಏನಿದೆ ಟೆಹರಾನಲ್ಲಿ ಅವ್ರಿಗೂ ಕೂಡ ಬರೆದೆ. ಅದಾದ ನಂತರ ಮತ್ತೆ ಇನ್ನೊಂದು 6 ಜನ ಸ್ಟೂಡೆಂಟ್ಸ್ದು ರಿಕ್ವೆಸ್ಟ್ ಬಂತು. ಅಂದರೆ ಇದು ಬೇರೆ ಬೇರೆ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ರು ಅವರು. ಅದಾದಮೇಲೆ ನಿನ್ನೆ ಲೇಟೆಸ್ಟಾಗಿ ಗೌರಿಬಿದನೂರವರು ಒಂದು 102 ಜನ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಗೊತ್ತಾಯಿತು. ಅದರಲ್ಲೂ ಕೂಡ ಒಂದು 30-35 ಜನ ಸ್ಟೂಡೆಂಟ್ಸು, ಇನ್ನೊಂದು 40 ಜನ ಧಾರ್ಮಿಕ ರಿಲಿಜಿಯಸ್ ಸ್ಟಡೀಸಿಗೆ ಹೋದವರು, ಇನ್ನೂ ಒಂದು ಸ್ವಲ್ಪ ಜನ ಅಲ್ಲಿ ಧಾರ್ಮಿಕ ಸ್ಥಳ ಏನಿದೆ ಅದಕ್ಕೋಸ್ಕರ ವಿಸಿಟಿಗೆ ಹೋದವರು. ಸೊ ಒಟ್ಟು ನನಗೆ ಗೊತ್ತಿದ್ದಂಗೆ 120ರಿಂದ 125 ಜನ ಇರಾನಲ್ಲಿ ಇದ್ದಾರೆ, ಕರ್ನಾಟಕದವರು. ಒಟ್ಟು ನಮ್ಮ ಇರಾನ್ನಲ್ಲಿ ಇರೋ ಭಾರತೀಯ ಪಾಪ್ಯುಲೇಷನ್ನು 10,000ಗಿಂತ ಜಾಸ್ತಿ. ಅದರಲ್ಲಿ 5,000 ಜನನ ಸ್ಟೂಡೆಂಟ್ಸು ಸೇರಿ ಎಲ್ಲರನ್ನೂ ಭಾರತೀಯರನ್ನ ನಮ್ಮ ಭಾರತೀಯ ರಾಯಭಾರಿ ಕಚೇರಿಯವರು ಸಹಾಯ ಮಾಡಿ ಅವ್ರನ್ನ ಕೋಮ್ ಅನ್ನೋ ಪ್ರದೇಶಕ್ಕೆ ಶಿಫ್ಟ್ ಮಾಡಿ ಅಲ್ಲಿ ಕರ್ಕೊಂಡೋಗಿ ಸೇಫಾಗಿ ಇಟ್ಟಿದ್ದಾರೆ ಸದ್ಯದಲ್ಲಿ. ಆದರೆ ಅವ್ರನ್ನ ಇವತ್ತು ಅವರು ಡಿಸೈಡ್ ಮಾಡಿ ಗಡಿ ಭಾಗದ ಯಾವುದೋ ಒಂದು ಈಸ್ಟ್ ಟೆಹರಾನ್ ಕಡೆ ಕರ್ಕೊಂಡೋಗಿ ಅಲ್ಲಿನ ಒಂದು ಬೇರೆ ದೇಶಕ್ಕೆ ಅಂದರೆ ಬಾರ್ಡ್ರಿಂದ ಬೇರೆ ದೇಶಕ್ಕೆ ಕರ್ಕೊಂಡೋಗಿ ಅಲ್ಲಿಂದ
ಸೇಫಾಗಿ ಭಾರತಕ್ಕೆ ಕರೆತರುವ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಇವತ್ತು ವಿದೇಶಾಂಗ ಸಚಿವಾಲಯವರು, ರಾಯಭಾರಿ ಕಚೇರಿಯವರು ಎಲ್ಲ ಸೇರಿ ಅದನ್ನು ಡಿಸೈಡ್ ಮಾಡಿ ತುರ್ಕ್ಮೆನಿಸ್ತಾನ್ ಕರ್ಕೊಂಡೋಗೋದು ಸೇಫ್ ಆದರೆ ಅಲ್ಲಿಗೆ ಬ್ಯಾಚ್ ಬೈ ಬ್ಯಾಚ್ ಕರ್ಕೊಂಡೋಗಿ ಅವ್ರನ್ನ ಮತ್ತೆ ಇಲ್ಲಿಗೆ ಒಂದು ವಿಮಾನಯಾನ ಕಲ್ಪಿಸಿ ಇಲ್ಲಿಗೆ ಭಾರತಕ್ಕೆ ಸೇಫಾಗಿ ಕರೆತರುವ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ವಿದೇಶಾಂಗ ಸಚಿವಾಲಯ ಅವ್ರನ್ನ ಕರೆತರುವುದಕ್ಕೆ ಯಾವ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ, ಅದ್ರ ಬಗ್ಗೆ ತಮ್ಮ ಮಾಹಿತಿ ಇದೆಯಾ, ಹೇಗೆ? ಅದೇ ನಾನು ಹೇಳ್ದಂಗೆ ಅವ್ರನ್ನ ಬಾರ್ಡ್ರ್ ಕಂಟ್ರಿ ಸೇಫ್ ಯಾವುದಿದೆ ಅಲ್ಲಿ ಕರ್ಕೊಂಡೋಗಿ ಬ್ಯಾಚ್ ಬೈ ಬ್ಯಾಚ್ ಕರ್ಕೊಂಡೋಗಿ ಅವ್ರನ್ನ ಇಲ್ಲಿಗೆ ಕಳಿಸೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಕೂಡ ಅದು ಚರ್ಚೆ ಹಂತದಲ್ಲಿರೋದ್ರಿಂದ ನನಗೆ ಕರೆಕ್ಟಾಗಿ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಅವರು ಯಾವಾಗ ಶಿಫ್ಟ್ ಮಾಡ್ತಾರೆ, ಇವತ್ತು ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತಾರೆ ಅಥವಾ ಯಾವ ದೇಶಕ್ಕೆ ಅಂತ ಡಿಸೈಡ್ ಮಾಡಿದ್ದಾರೆ ಅನ್ನೋದು ನನಗೆ ಇವತ್ತು ಸಾಯಂಕಾಲದೊಳಗೆ ಮಾಹಿತಿ ಬರುತ್ತೆ. ಈಗ ಅವರು ಇನ್ನೂ ಅಲ್ಲಿ ಕೂಡ ಟೈಮ್ ಡಿಫ್ರೆನ್ಸ್ ಇದೆ, ಇರಾನಲ್ಲಿ ಈಗ ಬೆಳಗ್ಗೆ ಆಗ್ತಾಯಿದೆ. ಸೊ ಅಲ್ಲಿ ಎಲ್ಲ ಚರ್ಚೆ ಆಗಬೇಕು. ನಮ್ಮ ವಿದೇಶಾಂಗ ಸಚಿವಾಲಯದ ಜೊತೆ ನಮ್ಮ ರಾಯಭಾರಿಗಳು ಕೂಡ ಮಾತಾಡಿ ಎಲ್ಲ ಚರ್ಚೆ ಆದಮೇಲೆ ನನಗೆ ಮಾಹಿತಿ ಸಿಗುತ್ತೆ, ಆವಾಗ ನಿಮಗೆ ಹೇಳ್ತೀನಿ. ಅಂದರೆ ನಿಮಗಿರೋ ಮಾಹಿತಿ ಇರ್ಬೇಕಾದ್ರೆ ಎಷ್ಟು ಸಂಖ್ಯೆ ಇದೆ ಅಂತ ಕನ್ನಡಿಗರು ವಿದ್ಯಾರ್ಥಿಗಳ ಸಂಖ್ಯೆ ಇದೆ, ಜೊತೆಗೆ ಅಲ್ಲಿರ್ತಕ್ಕಂಥ ಉದ್ಯೋಗಕ್ಕಾಗಿ ಹೋದಂಥವ್ರ ಸಂಖ್ಯೆ ಎಷ್ಟಿದೆ ಎರಡು ದೇಶದಲ್ಲಿ? ನನಗೆ ಗೊತ್ತಿರೋ ರೀತಿಲಿ ಇರಾನ್ನಲ್ಲಿ ನಮ್ಮ ಕರ್ನಾಟಕದವರು ಹೇಳಬೇಕಂದ್ರೆ 200ಕ್ಕಿಂತ ಜಾಸ್ತಿ ಇದ್ದಾರೆ. ಅದಕ್ಕಿಂತ ಜಾಸ್ತಿ ನನಗೆ ಮಾಹಿತಿ ಇಲ್ಲ. ಬಟ್ ಉದ್ಯೋಗ ಅವಕಾಶಕ್ಕೆ ಹೋದವರು ಇನ್ನೊಂದು 300-350 ಇರ್ಬೋದು. ಸ್ಟೂಡೆಂಟ್ಸೇ ಒಂದು 200ಕ್ಕಿಂತ ಚೂರು ಜಾಸ್ತಿ ಇದ್ದಾರೆ. ಅನಿವಾಸಿ ಭಾರತೀಯರ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಆರತಿ ಕೃಷ್ಣ ಅವರು ಹೇಳ್ತಾ ಇರುವಂಥದ್ದು, ಎರಡೂ ದೇಶದ ನಡುವೆ ಯುದ್ಧದ ಭೀಕರತೆ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ಕನ್ನಡಿಗರನ್ನ, ಭಾರತೀಯರನ್ನ ಕರೆತರುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಜೊತೆಗೆ ಅಲ್ಲಿರ್ತಕ್ಕಂಥ ಕೆಲ ವಿದ್ಯಾರ್ಥಿಗಳು ಕೂಡ ನಮ್ಮನ್ನು ಸಂಪರ್ಕ ಮಾಡಿದ್ರು, ಅವರಿಗೂ ಕೂಡ ನಾವು ಸೇಫ್ ಆಗಿ ಕರೆತರುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.